ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಊಟ ತಿಂಡಿ ಕೊಡಬೇಕಾದ ವಸತಿ ಶಾಲೆಗಳಲ್ಲಿ ಕಲುಷಿತ ಆಹಾರ ನೀಡುತ್ತಿರುವುದು ದಿನೇ ದಿನೇ ಹೆಚ್ಚುತ್ತಿದ್ದು, ಇದರ ಕರಾಳ ಮುಖ ತುರುವೇಕೆರೆ ತಾಲೂಕಿನ ಮಣೆಚಂಡೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಮತ್ತೆ ಬಯಲಾಗಿದೆ. ಎಂದಿನಂತೆ ಬೆಳಗಿನ ಉಪಹಾರ ಸೇವಿಸಿ 6 ಮತ್ತು 7ನೇ ತರಗತಿಯ ಬರೋಬ್ಬರಿ 12 ವಿದ್ಯಾರ್ಥಿಗಳಲ್ಲಿ ಏಕಾಏಕಿ ಅಸ್ವಸ್ಥತೆ ಕಾಣಿಸಿಕೊಂಡಿದೆ. ವಾಂತಿ ಭೀತಿಯಿಂದ ನರಳಾಡಿದ ಮಕ್ಕಳನ್ನ ಕಂಡು ಶಿಕ್ಷಕರೇ ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡ ಸಿಬ್ಬಂದಿ ಮಕ್ಕಳನ್ನ ಮಾಯಸಂದ್ರ ಆಸ್ಪತ್ರೆಗೆ, ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದು, ಇನ್ನು ವಿಷಯ ತಿಳಿಯುತ್ತಿದ್ದಂತೆ ತಹಶೀಲ್ದಾರ್ ಎಸ್ಎಇ ಅಹಮದ್, ಬಿಇಒ ಸೋಮಶೇಖರ್, ಸಮಾಜ ಕಲ್ಯಾಣಾಧಿಕಾರಿ ರಮೇಶ್ ನಾಯಕ್ ಹಾಗೂ ಡಿಎಸ್ಎಸ್ ಮುಖಂಡ ಕೃಷ್ಣಸ್ವಾಮಿ ಬಿಆರ್ ಆಸ್ಪತ್ರೆಗೆ ದೌಡಾಯಿಸಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದು, ಅಡುಗೆ ಮನೆಯ ಆಹಾರ ಹಾಗೂ ನೀರಿನ ಸ್ಯಾಂಪಲ್ ಅನ್ನ ಕಲೆ ಹಾಕಿ ಲ್ಯಾಬ್ಗೆ ಕಳಿಸಿದ್ದಾರೆ. ಒಟ್ಟಿನಲ್ಲಿ ವೈದ್ಯರ ಸಮಯೋಚಿತ ಚಿಕಿತ್ಸೆಯಿಂದ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು, ಹಾಸ್ಟೆಲ್ ಅಡುಗೆವರ ಬೇಜವಾಬ್ದಾರಿತನಕ್ಕೆ ಪೋಷಕರು ಕಣ್ಣೀರಾಗ್ತಿದ್ದಾರೆ. ಇಂತಹ ಕಳಪೆ ಆಹಾರ ಕೊಡುವವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶ ವ್ಯಕ್ತವಾಗ್ತಿದೆ. ಹೆಸರು ಹೇಳಿ ಸರ್. ನಾನು ಡಾಕ್ಟರ್ ಲಕ್ಷ್ಮೀಕಾಂತ್, ಫಿಸಿಷಿಯನ್ ಮತ್ತು ಆಡಳಿತ ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ ತುರುವೇಕೆರೆ. ಬೆಳಗ್ಗೆ ತಾಲೂಕು ಹೆಲ್ತ್ ಆಫೀಸರು ಮಾಯಸಂದ್ರ PHC ವ್ಯಾಪ್ತಿಯಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದೆ ಮಕ್ಕಳಿಗೆ ಅಂತ ಫೋನ್ ಮಾಡಿದ್ರು ಸರ್. ಮತ್ತು 12 ಜನ ಕರ್ಕೊಂಬಂದ್ರಿ ಮಕ್ಕಳನ್ನ. ಅವರಿಗೆ ಸ್ವಲ್ಪ ವಾಂತಿ ಇದೆಲ್ಲ ಇತ್ತು, ಅವರಿಗೆಲ್ಲ ಚಿಕಿತ್ಸೆ ನೀಡಿದ್ದೀವಿ. ಈಗ ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ ಸರ್. ಈಗ ಮೇಲ್ನೋಟಕ್ಕೆ ನಿಮ್ಗೇನು ಅನ್ಸುತ್ತೆ ಸರ್? ಫುಡ್ ಪಾಯ್ಸನಿಂಗ್ ಅನ್ಸುತ್ತೆ. ಎಲ್ಲ ಈಗ ಆರೋಗ್ಯವಾಗಿ ಅವರ ಸರ್ ಎಲ್ಲರೂ ಅಲ್ಲ, ಎಲ್ಲ ಮೇಲ್ಕೆಲ್ಲ 3 ಜನನೆಲ್ಲ ಮೇಲ್ನ ಆಸ್ಪತ್ರೆಗೆ ಕಳಿಸಿದ್ದಾರೆ. ಅದು ಆಕ್ಸಿಜನ್ ಡ್ರಾಪ್ ಆಗ್ತಾ ಇತ್ತು, ಅವ್ರ ಟ್ರೀಟ್ಮೆಂಟ್ ಎಲ್ಲ ಹಾಕ್ಬಿಟ್ಟು ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸಿದ್ರು. ಯಾವ ಮಕ್ಕಳಿಗೆ ಏನು ಸಮಸ್ಯೆ ಇಲ್ಲ ಸರ್, ಅಂತ ಯಾರಿಗೂ ತೀರಾ ಸೀರಿಯಸ್ನೆಸ್ ಯಾವುದು ಎಲ್ಲ ಆರಾಮಾಗಿದೆ? ಹ್ಞೂ ಸರ್.